ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘ ಕಲಬುರಗಿ ಇವರು ಹಿಂದಿ ಪ್ರಚಾರ ಮಹಾಸಭಾಂಗಣದಲ್ಲಿ ಜಿಲ್ಲಾ ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಿರಿಯ ನಾಗರಿಕರೆಲ್ಲರೂ ಸೇರಿ ಶಂಕರ್ ಕೋಡ್ಲಾಜ್ ಅವರಿಗೆ ಅದ್ಧೂರಿಯಾಗಿ ಪ್ರೀತಿಯಿಂದ ಗೌರವಪೂರ್ವಕ 79ನೇ ವರ್ಷದ ಕಾಲಿಡುವ ಜನ್ಮ ದಿನಾಚರಣೆಯನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘ ಕಲಬುರಗಿ ಸುಮಾರು 200 ಜನ ಹಿರಿಯ ನಾಗರಿಕರು ಸೇರಿ ಹಿಂದಿ ಪ್ರಚಾರ ಮಹಾಸಭಾಂಗಣದಲ್ಲಿ ಶಂಕರ್ ಕೋಡ್ಲಾ ಅವರಿಗೆ 79ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಅವರನ್ನು ಸಂಘದ ಅಧ್ಯಕ್ಷರು ಸನ್ಮಾನದೊಂದಿಗೆ ಗೌರವಿಸಿ ಮಗುವಿಗೆ ತೊಟ್ಟಿಲಲ್ಲಿ ಹಾಕಿ ಹಾರೈಸಿದಂತೆ ಶಂಕರ್ ಕೋಡ್ಲಾ ಅವರಿಗೆ ಹಿರಿಯ ನಾಗರಿಕ ಹೆಣ್ಣು ಮಕ್ಕಳು ಹಾಡಿ ಹಾರೈಸಿದ್ರು. ಹಿರಿಯ ನಾಗರಿಕರ ಸಂಘದ ಮನೆಯಾಗಲಿ. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮಲುಮೆ ಈ ಮನೆಯ ನಂದಾದೀಪವಾಗಲಿ. ನಿಮ್ಮಲುಮೆ ಹಿರಿಯ ನಾಗರಿಕರ ಸಂಘದ ಮನೆಯಾಗಲಿ. ಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆಯೆಂದು ಕಾಣದಾಗಲಿ. ಅನುರಾಗದ ರಾಗಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆಯೆಂದು ಕಾಣದಾಗಲಿ. ಶ್ರುತಿಯೊಡನೆ ಸ್ವರತಾಳ ಲೀನವಾಗಲಿ, ಶುಭ ಗೀತೆ ಮಿಡಿಯಲಿ. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮಲುಮೆ ಈ ಮನೆಯ ನಂದಾದೀಪವಾಗಲಿ. ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು. ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು. झूमे बावन हफ्ते खुशियाँ तेरे पाँव को चूमे. गली गली और रस्ते रस्ते फिर सी दिन आते बरस को खिला नया एक फूल. मुबारक साल गिरा, मुबारक साल गिरा, वो मुबारक साल गिरा. ಇದೇ ಸಂದರ್ಭದಲ್ಲಿ ಶಂಕರ್ ಕೋಡ್ಲಾರವರು ಹಿರಿಯರನ್ನುದ್ದೇಶಿಸಿ ಮಾತನಾಡಿದರು. ಸನ್ಮಾನ್ಯ ಶ್ರೀ ತಿವಾರಿ ಸಾಹೇಬರು ಹುಟ್ಟು ಹಾಕಿರೋದಕ್ಕೆ ನಮಗೆ ಸಾರ್ಥಕವಾಯಿತು ಅಂತೇಳಿ ಇವತ್ತು ನನ್ನ ಮನಪೂರ್ವಕವಾಗಿ ನಮ್ಮೆಲ್ಲ ಹಿರಿಯರ ಪಾದಗಳಿಗೆ ಶರಣು. ಯಾಕಂದರೆ ನಮ್ಮ
ಮಕ್ಕಳು ಮಾಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಆದ್ರೆ ನಮ್ದೇನು ಸಂಘ ಅದಲ್ಲ, ಈ ಸಂಘದಿಂದ ಪ್ರತಿಯೊಬ್ಬರು ಹುಟ್ಟುಹಬ್ಬ ಮಾಡೋದ್ರಿಂದ ಒಂಥರ ನಮ್ಮ ಸಂಘದ ಚೈತನ್ಯ ಬೆಳೆದಂತಾಗ್ತದೆ. ಮತ್ತು ನಾವು ನಮ್ಮ ಮನೆಗಳಲ್ಲಿ ಎಷ್ಟೇ ಮಾಡಿದರೂ ಸಹ ತಾವು ಇವತ್ತು ಏನು ಹಿರಿಯರೆಲ್ಲ ಸೇರಿ ಒಬ್ಬೊಬ್ಬರು ಹಿರಿಯರಿಗೆ ಈ ಬರ್ತ್ಡೇಗೆ ಮಾಡಿ ನಮ್ಮೆಲ್ಲರಿಗೂ ತಾವೆಲ್ಲ ಹಿರಿಯರ ಆಶೀರ್ವಾದದಿಂದ ನಮ್ಮೆಲ್ಲ ಚೈತನ್ಯ ಬೆಳೆದಿಲ್ಲ ಅವಶ್ಯಕ ಎಷ್ಟಾಗುತ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಎಷ್ಟೋ ಜನ ಮನೆಯಲ್ಲಿ ಮೊಳಕಾಲು ಬೇನೆಗಿದೆ, ಅದು ಬೇನೆಗಿದೆ, ಇದು ಬೇನೆಗಿದೆ ಕೂತ್ಕೊಂಡಿರ್ತಾರೆ. ಆದ್ರೆ ನಾವು ಸಂಘ ಮಾಡಿದ ಮೇಲೆ ಎಷ್ಟೋ ಜನ ಚೈತನ್ಯ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಅವರಿಗೆ ಚೈತನ್ಯಗಳನ್ನು ಬರ್ತಕ್ಕಂಥ ಶಕ್ತಿ ಈ ಸಂಘ ಕೊಡ್ತಾ ಇದೆ. ಈ ಸಂಘದ ಒಂದು ನಮ್ಮ ತಿವಾರಿ ಸಾಹೇಬರು ಏನು ಹುಟ್ಟಾಕಿ ಬೆಳೆಸಿದಾರ, ಇದನ್ನು ಬಹಳ ಪವಿತ್ರವಾದ ಸಂಘ ಅಂತ ಅನ್ನೋಕ್ಕೂ ನಾನು ಅಂತ ನನಗೆ ನನ್ನ ಅನಿಸಿಕೆ. ಯಾಕಂದ್ರೆ ಇಂಥ ಪವಿತ್ರವಾದ ನಾವೆಲ್ಲರೂ ಈಗ ಸಣ್ಣ ಮಕ್ಕಳಿದ್ದಂಗೆ, ನಾವು ಸಣ್ಣ ಮಕ್ಕಳಿದ್ದಾಗ ಅವರಿಗೆಲ್ಲ ಸ್ನಾನ ಮಾಡಿಸಿ ಶಾಲೆ ಕಳಿಸಿ ಎಲ್ಲ ಮಾಡಿ ಬಿಟ್ಟಿದ್ದೀವಿ. ಈಗ ನಾವು ಅವ್ರಿಗಿಂತ ಸಣ್ಣ ಮಕ್ಕಳಿಗೆ ನಮಗೆ ಎತ್ಕೊಂಡು ಹೋಗ್ಬೇಕು, ನಡ್ಕ ಕರ್ಕೊಂಡು ಹೋಗ್ಬೇಕು, ಕುಂದ್ರಲ್ಲ ಕುರ್ಚಿ ಹಾಕ್ಬೇಕು ಎಲ್ಲ. ಈಗ ನಾವು ಸಣ್ಣ ಮಕ್ಕಳಾಗಿದ್ದೀವಿ. ಆ ಸಣ್ಣ ಮಕ್ಕಳ ಸಂಘ ಇದ್ದಂಗೆ ನಮ್ಮದು ಇದು ಒಂದು ಒಬ್ರಿಗೊಬ್ರು ಬಡಿಗೆ ಹಿಡ್ಕೊಂಡು ಎದ್ರು ಕೈ ಬರ್ರಿ ಕೈ ಹಿಡ್ಕೊಂಡು ಮೇಲೆ ಬರೋದು ಮಾಡೋದು ಮಟ್ಟದ್ದು ಇದೆಲ್ಲ ನೋಡಿದ್ರೆ ಒಂದು ನಾವು ಮಕ್ಕಳು ಸಣ್ಣ ಮಕ್ಕಳ ಸಂಘ ಇದ್ದಂಗೆ. ಅದ್ರ ಹಿರಿಯರ ಸಂಘ ಅಂತ ನಾವು ನೆನೆಸ್ಕೊಳ್ಬಾರ್ದು, ಸಣ್ಣ ಮಕ್ಕಳ ಸಂಘ ಅಂತ ನೆನೆಸ್ಕೊಳ್ಬೇಕು. ಮತ್ತು ಇವತ್ತು ತಾವೆಲ್ಲರೂ ನನಗೇನು ಸನ್ಮಾನ ಮಾಡಿದರೆ ನಾನು ನನ್ನ ಜೀವನದಲ್ಲಿಯೂ ನಾನು ಮರಿತಕ್ಕಂಥದ್ದಿಲ್ಲ. ಅಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು ಜನ ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ ಮಾಡಿದರೂ ಸಹ ಈ ಒಂದು ಹಿರಿಯ ನಾಗರಿಕರ ಸನ್ಮಾನ ನಾನು ತುಂಬ ತೃಪ್ತಿಕರವಾಗಿ ತಮ್ಮೆಲ್ಲರಿಗೂ ನಾವು ಚಿರಋಣಿಯಾಗಿ ತಮ್ಮೆಲ್ಲರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಎಲ್ಲರಿಗೂ ಶರಣಾರ್ಥಿ ಹೇಳಿ ಇಂದಿನ ಈ ಕಾರ್ಯಕ್ರಮ ತಡ ಆಗಿದೆ, ಊಟ ಆಗಬೇಕು, ಭಾಳ ತಡ ಆಗಿ ಬಂದಿರೋದ್ರಿಂದ ನಾನು ತಿಳಿಸ್ಬೇಕಂತ ಹೇಳಿ ನನ್ನ ಮಾತಾಡಿ ಮುಗಿಸ್ತೀನಿ. ಜೈ ಭೀಮ್. ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಲ್ಯಾಣರಾವ್ ಕಾರ್ಯದರ್ಶಿಗಳು, ವಿಜಯ್ ಕುಮಾರ್ ಖಜಾಂಚಿಗಳು, ಕಲಬುರಗಿ ಜಿಲ್ಲೆ ನಿವೃತ್ತ ಉನ್ನತ ಅಧಿಕಾರಿಗಳು, ಶರಣಬಸವೇಶ್ವರ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲರು, ಉಪನ್ಯಾಸಕರು, ಎಲ್ಲ ಹಿರಿಯ ಹೆಣ್ಣು ಮಕ್ಕಳು ಸದಸ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಇವತ್ತು ಕಾರ್ಯಕ್ರಮವನ್ನು ಹಿರಿಯ ನಾಗರಿಕರ ಸಂಘದ ಕಾರ್ಯದರ್ಶಿ ಕಲ್ಯಾಣರಾವ್ರವರು ನೆರವೇರಿಸಿ ವಂದನಾರ್ಪಣೆ ಮಾಡಿದರು. ಇವತ್ತ ಆ ದಿನಾಚರಣೆಗೆ ಇವತ್ತು ನಾನು ನೋಡಿದ್ರೆ ಕೋಡ್ಲ ಅವರು ಒಂದು ಅಭಿಮಾನ ಸಂಘಗಳು ಕಟ್ಟಬೇಕಾಗ್ತದೆ ನಾವು ನನಗೆ ಅಷ್ಟು ಜನ ಅಭಿಮಾನಿಗಳನ್ನು ಅವರು ಕಳ್ಕೊಂಡಾರ. ಅದಕ್ಕಾಗಿ ನಮ್ಮ ಕಲಬುರಗಿ ಹಿರಿಯ ನಾಗರಿಕ ಸಂಘದಿಂದ ನಮ್ಮೆಲ್ಲರಿಂದ ಅವರಿಗೆ ಆತ್ಮೀಯವಾಗಿ ಇವತ್ತು ನಾವು ಧನ್ಯವಾದಗಳನ್ನು ಕೊಟ್ಟಿದ್ದೀವಿ. ಈಗ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಆತ್ಮೀಯರೇ, ಈಗ ತುಂಬ ಸಮಯ ಆಗಿದೆ. ಆದ ಕಾರಣ ಒಂದೊಂದು ಅರ್ಪಣೆ ಒಂದೇ ಸಂಘದಲ್ಲಿ ಮುಗಿಸ್ಬಿಡ್ತೀವಿ. ವೇದಿಕೆಯಲ್ಲಿ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ ಇವತ್ತು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರ್ಟಿಕ್ಯುಲರಾಗಿ ನಮ್ಮ ರೇಣುಕಾ ಮೇಡಮ್ ಅವರು ಹಾಗೂ ಸಂಘ ಕೂಡ ಅವರಿಗೆ ನಾವು ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ಪ್ರಕಾರ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಸಾಕಷ್ಟು ಇಲ್ಲ ಲೆವೆಲ್ ಆಫ್ ಪೇಷನ್ಸ್, ಅದಕ್ಕೆ ಆ ಪ್ರಮಾಣದಲ್ಲಿ ಒಂದು ಕಾವಿ ಶಕ್ತಿ ಬೆಳೆಸ್ಕೊಂಡಿದ್ದಾರಲ್ಲ, ಕಾವಿ ಶಕ್ತಿ ಕಂಡು ಹಿಡಬೇಕಂದ್ರೆ ಊಟ ಮುಂದಿಟ್ಟು ಕೂಡಿಸೋದು. ಅದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಪಾಟೀಲ್ ಸರ್ ಅವರಿಗೆ ಇವತ್ತು ಮಾತಾಡೋಕ್ಕೆ ಸ್ವಲ್ಪ ನಾವು ಕ್ಷಮಿಸಬೇಕು, ಇಲ್ಲದಂಗೆ ಮಾತುಕೇಳಕ್ಕೆ ನಮಗೂ ಭಾಳ ಹೊರಬಲ್ಲ. ಅದಕ್ಕೆ ಅವರಿಗೂ ಸಹ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಕೊನೆಯದಾಗಿ ಇಲ್ಲಿಗೆ ಸಮಾರಂಭ ಮುಕ್ತಾಯ ಆಗ್ತದೆ. ದಯಮಾಡಿ ತಾವೆಲ್ಲರೂ ಸಾಲಾಗಿ ಈ ಭೋಜನ ಸ್ವೀಕರಿಸಬೇಕು. ಆಮೇಲೆ ಎಷ್ಟವರು ಕುಳಿತಿದ್ದರೆ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ ಇಲ್ಲ ಅಂದರೆ ನಾವು ಇಲ್ಲಿನ ಸಮಾರಂಭ ಇಲ್ಲಿ. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಕಲಬುರಗಿ.